ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ, ಅದಾದ್ಮೇಲೆ 1 ಗಂಟೆಗೆ ರೈತ ಮುಖಂಡರ ಜೊತೆಗೆ ಸಭೆ ಇದೆಯಲ್ಲ, ಅದಕ್ಕೆ ಆ ಸಭೆಗೆ ಒಂದಷ್ಟು ಜನ ಪಾಲ್ಗೊಳ್ಳೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಹೊರಟಿದ್ದಂತಹ ವಿಜಯಪುರದ ರೈತ ಮುಖಂಡರು ವಾಪಸ್ ಹೋಗ್ತಾ ಇದ್ದಾರೆ. ಆ ಭಾಗದ 4 ಜನಕ್ಕೆ ಸಿಎಂ ಆಹ್ವಾನವನ್ನ ಕೊಟ್ಟಿದ್ರು ಮೀಟಿಂಗ್ ಅಲ್ಲಿ ಭಾಗಿಯಾಗೋದಕ್ಕೆ. ಆದರೆ ರಾತ್ರಿ ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ಮುಖಂಡರು ವಾಪಸ್ ಹೋಗಿದ್ದಾರೆ. ಏನೇ ದರ ಘೋಷಣೆ ಆದರೂ ರೈತರ ಮುಂದೆಯೇ ಆಗಬೇಕು ಅಂತ ಪಟ್ಟು ಹಿಡಿದಿರೋದು. ಸಿಎಂ ಎದುರುಗಡೆ ಬರೋದಿಲ್ಲ, ನಾವು ಸಭೆಗೆ ಹಾಜರಾಗಲ್ಲ, ಇವತ್ತಿನ ಮೀಟಿಂಗ್ನಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ರೈತರಿಗೆ ಡಿಸಿಗಳೆಲ್ಲರೂ ಆಹ್ವಾನವನ್ನ ಕೊಟ್ಟರು. ಆದರೆ ರೈತ ಮುಖಂಡರಿಗೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಸಿಎಂ ಎದುರುಗಡೆ ನಾವು ಬರೋದಿಲ್ಲ, ಸಭೆಗಂತೂ ನಾವು ಹಾಜರಾಗಲ್ಲ, ನಮ್ಮ ಬೇಡಿಕೆ ಏನಿದ್ರು ನಮ್ಮ ಸಮ್ಮುಖದಲ್ಲೇ ಆಗಬೇಕು ಅಂತ ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿಗೆ ಬರಬೇಕು, ಸ್ಥಳಕ್ಕೆ ಬರಬೇಕು ಅನ್ನೋದು ಆಗ್ರಹ ಅವರು. ಅಲ್ಲಿಗೆ ಹೋದರೆ ನಮಗೆ ಅದು ನಮ್ಮ ಬೇಡಿಕೆ ಏನಿದೆ ಅದು ಈಡೇರಲ್ಲ ಅನ್ನೋದು ಅವರ ಮಾತು. ಮುಖ್ಯಮಂತ್ರಿಗಳ ಮನವಿ ಮೇರೆಗೆ ಜಿಲ್ಲಾಡಳಿತ ಒತ್ತಡಕ್ಕಾಗಿ ನಾವು ಹೋಗಿದ್ದೀವಿ ರೈತರ ಸಭೆ ಕರ್ಕೊಂಡ್ರೆ. ಆದರೆ ನಮಗೆ ಯಾಕೋ ಸರಿ ಅನಿಸ್ಲಿಲ್ಲ. ಎಲ್ಲರೂ ವಿಚಾರ ಮಾಡಿದ್ರು, ಬೆಳಗಾವಿ, ಬಾಗಲಕೋಟೆ ಎಲ್ಲ ಕೂಡಿ ಇವರು ಎಷ್ಟೋ ಸಲ ಹಿಂಗೆ ಕರೀತಾರೆ, ಕರೆದು ಬರೀ ಮೂಗಿ ತುಪ್ಪ ಹಚ್ಚಿ ಕಳಿಸ್ತಾರೆ, ಕೆಲಸ ಆಗಲ್ಲ, ಹೋಗೋದೇ ಬೇಡ. ನಾವು ನಮ್ಮವರೇ ಆದಂಥ ಸಚಿವರು ಇಬ್ಬರು ಇದ್ದಾರೆ ಬಿಜಾಪುರದಲ್ಲಿ, ಉಸ್ತುವಾರಿ ಮಂತ್ರಿಗಳು ಎಂ ಬಿ ಪಾಟೀಲ್ ವೇದಿಕೆಗೆ ಬಂದು ಅದನ್ನು ಬಗೆಹರಿಸ್ತೇನೋ, ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಶಿವಾನಂದ ಪಾಟೀಲ್ ಸೆಕ್ರೆಟರಿ ಅವರೇ ಇದ್ದಾರೆ. ಮತ್ತು ಇಬ್ಬರು ಘಟಾನುಘಟಿಗಳಿರೋ ಮುಂದೆ ನಾವು ಹೋದ್ರೆ ಏನಾಗ್ತದೆ? ಹೋಗೋದೇ ಬೇಡ, ಅವರೇ ಏನು ಮಾಡ್ತಾರೆ ಮಾಡಿ ನೋಡೋಣ, ಅವ್ರ ಮೇಲೆ ಬಿಡೋಣ. ಮುಖ್ಯಮಂತ್ರಿಗಳ ಮನವಿ ಮೇರೆಗೆ ಜಿಲ್ಲಾಡಳಿತ ಒತ್ತಡಕ್ಕಾಗಿ ನಾವು ಹೋಗಿದ್ದೀವಿ ರೈತರ ಸಭೆ ಕರ್ಕೊಂಡ್ರೆ. ಆದರೆ ನಮಗೆ ಯಾಕೋ